ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಮನೇಲಿ ಪೂಜೆ ಮಾಡಿದ್ದೀವಿ ಆ್ಯಂಡ್ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಫುಲ್ಲು ಟೆಂಪಲ್ ರನ್ ಆಗಿರುತ್ತೆ. ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಅಮ್ಮಂದು ಒಂದು ಅರ್ಕೆ ಇತ್ತು, ಅದನ್ನು ಕೂಡ ನಾನೇ ತೀರಿಸ್ದೆ. ಸೊ ಒಂಥರ ಫುಲ್ ಎಮೋಷ್ನಲ್ ಆ್ಯಂಡ್ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಮನೆ ದೇವ್ರಿಗೆ ಹೋಗುವಾಗ ಇದೊಂದು ಸ್ಯಾರಿ ಹಾಕ್ಕೊಂಡಿದ್ದೆ. ಜಾಸ್ತಿ ವೀಡಿಯೋ ತಗೊಳಕ್ಕಾಗಿಲ್ಲ, ವೀರು ಇದ್ದ, ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಅರ್ಜೆಂಟಲ್ಲಿದ್ವಿ. ಹಾಗಾಗಿ ಆ್ಯಂಡ್ ಇದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ಬೇಕು ಅಂದರೆ ಲಿಂಕ್ನ ಕಮೆಂಟ್ ಮಾಡಿ, ಲಿಂಕ್ ಅಂತ ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಎಲ್ಲಿ ಹೋಗ್ತಾ ಇರೋದಪ್ಪ? ದೇವಸ್ಥಾನ ಹೇಳು ಕರೆಕ್ಟಾಗಿ. ನೀನು ಯಾರ ಜೊತೆ ಬರ್ತಾ ಇದೀಯಾ? ಅಜ್ಜಿಯೇನಾ? ಅಜ್ಜಿ ಹೆಸರೇನು? ಇದೇನು ಇವತ್ತು ಅಜ್ಜಿ ಅಂತ ಇದೆಯಾ? ಅಜ್ಜಿ ಮನೆಗೆ ಬರಲ್ವಂತ, ಏನ್ ಮಾಡ್ತೀಯ? ಫೋನ್ ಮಾಡಿ ಹೆಂಗ್ ಕರೀತೀಯಪ್ಪ? ಅದೇನ ಮಾಯೆ ಮಾಯ ಮಾಯ ಅಂತ ಹಂಗಲ್ಲ ಹೇಳಿ. ಹಲೋ ಹೇಳೋ, ತೋರ್ಸು ನಿಂಗೆ. ಮನೆಗ್ ಬಾ ಹಂಗಲ್ಲ. ಹಲೋ ಬೀರು, ಏನ್ ತಿಂದೆ ನೀನು? ದೋಸೆನಾ? ಯಾವಾಗ? ನಾವೇ ತಿಂದಿಲ್ಲ, ನೀನ್ ಯಾವಾಗ ತಿಂದೆ ದೋಸೆ? ಅಜ್ಜಿ ಏನ್ ತಿಂತಪ್ಪ? ಓಂ ತಿಂತ ಅಜ್ಜಿ? ಯಾವಾಗ? ನಿನ್ನೆ ನಾಳೆ ಅಂತ ನಿನ್ನೆ ಮೊಮ್ಮ ಹೇಳ್ತಿದ್ದೆ ಅಜ್ಜಿ. ನಾನು ಹೇಳ್ತಿದ್ದೆ ನಾನು ಇಲ್ಲ. ಅಜ್ಜಿಗೆ ಏನ್ ಕೇಳ್ತೀಯಪ್ಪ ಈಗ? ದೋಸೆ. ಬೇವುತಿ ಫುಲ್ ಸುರಿತಾ. ಮಮ್ಮಿ ಏನೋ ಮಾಡ್ತಾ ಇದ್ದೆ. ತೆಗಿಲಾ? ಎಸಿ ಹಾಕಿದ್ದೀನಿ. ಎಸಿ ಹಾಕಿದ್ಯಾ? ಪಾಪ ಬೈತಾನೆ. ಇನ್ನೆಷ್ಟು ದೂರ ಹೋಗಿ? ಇನ್ನ ಹೋಗ್ಬೇಕು. ಏನು ನೀನ್ ತೆಗಿತೀಯ ವಿಡಿಯೋ? ಯಾರ್ದು ತೆಗಿತೀಯ? ಅಯ್ಯಯ್ಯೋ, ಕರೆಕ್ಟಾಗಿ ಹಿಡ್ಕೊ. ಫೋಟೋ ತೆಗಿ ನಿಂದು. ಅಜ್ಜಿ ತೆಗಿ. ಅಜ್ಜಿ ಅಲ್ಲ ತೆಗಿತಾ ಇದೀಯಾ? ಎಷ್ಟು ನೀನೇನೈತೆ ಕೊಡ್ತಾರೆ ಸಾಲ ಇಸ್ಕೊ ಬರ್ತಾರೆ ಬಾ. ಬೇಗನೆ ರೀಚ್ ಆದ್ವಿ. ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ಮನೆ ದೇವರು ಅಂದರೆ ರಿನೋವೇಷನ್ ಥರ ಮಾಡ್ತಾ ಇದ್ದಾರೆ, ಅಂದರೆ ಚೆನ್ನಾಗಿ ಕಟ್ಟಿಸ್ತಾ ಇದ್ದಾರೆ. ಇದು ಕನಕಪುರ ಹತ್ರ ಇರೋದು, ಶಿವನಹಳ್ಳಿ. ನಾನು ತುಂಬ ಸತಿ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ. ಈ ಸತಿ ನಾನು, ವೀರು, ಸುನಿ ಮತ್ತೆ ಇಷ್ಟು ಜನ ಹೋಗಿದ್ವಿ. ನಾನು ಸೀರೆ ಹಾಕ್ಕೊಂಡಿದ್ದೆ, ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಒಂಥರ ಫುಲ್ ಮಲ್ ಕಾಟನ್, ಅಂದರೆ ತುಂಬ ಸಾಫ್ಟ್ ಕಾಟನ್. ನಿಮಗೇನು ತುಂಬ ಅನಿಸಲ್ಲ, ಭಾರ ಆ ಥರ ಏನು ಅನಿಸಲ್ಲ. ತುಂಬ ಸಾಫ್ಟಾಗಿರುತ್ತೆ, ವೇರ್ ಮಾಡೋಕ್ಕೆ ತುಂಬ ಈಸಿ. ಸೊ ಚೆನ್ನಾಗಿತ್ತು. ನಮ್ಮ ಅತ್ತೆ ಕೂಡ ಅಂತ ಇದ್ರೆ ಸಖತ್ತಾಗಿದೆ ಸ್ಯಾರಿ, ಚೆನ್ನಾಗಿದೆ. ಅದ್ರ ಮೇಲಿರೋ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಆ ಫ್ಲವರ್ ಡಿಸೈನ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನೇನು ಬ್ಲೌಸ್ ಹೊಲಿಸಿರಲಿಲ್ಲ, ಒಂದು ರೆಡಿಮೇಡ್ ಬ್ಲೌಸ್ನ ವೇರ್ ಮಾಡಿದ್ದೆ. ಆ್ಯಂಡ್ ಒಳಗಡೆ ಎಲ್ಲ ಜಾಸ್ತಿ ತೊಗೊಳಕ್ಕಾಗಿಲ್ಲ, ಒಳಗಡೆ ಸ್ವಲ್ಪ ಕೆಲಸ ನಡೀತಾ ಇತ್ತು. ಹಾಗಾಗಿ ನೋಡ್ಬೋದು, ನಾವು ಮೇಲಿಂದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀವಿ ಅಷ್ಟೇ. ನಾವು ಒಂದು ಪೂಜೆ ಮಾಡಿಸ್ಕೊಂಡು ಬರೋಣ, ವೀರಿಗೂ ಸ್ವಲ್ಪ ಯಾಕೋ ಹುಷಾರಿರಲಿಲ್ಲ ಅಲ್ವಾ, ಸೊ ಹೋಗಿ ಬಂದುಬಿಡೋಣ ಒಂದು ರೌಂಡು ಅಂದ್ಬಿಟ್ಟು ಹೋಗಿದ್ದು. ಈ ಸತಿ
ದರ್ಶನ ಹೇಳಬೇಕು ಅಂದರೆ ಪ್ರತಿ ಸತಿ ಒಂಥರ ರೋಮಾಂಚನ ಆಗೋ ಥರ ಅನ್ನಿಸ್ತಾಯಿತ್ತು. ಬಟ್ ಇವತ್ತು ಫುಲ್ ಅಲ್ಲಿ ಸೌಂಡು ಏನೋ ಒಳಗಡೆ ಬೇರೆ ಕೆಲಸ ನಡೆಸ್ತಾಯಿದ್ರು. ಓಕೆ ಅಂತ ಅನ್ನಿಸ್ತು. ಏನೋ ಒಂಥರ ಸಮಾಧಾನ ಇರಲಿಲ್ಲ. ಬಟ್ ಆದ್ರೂ ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಒಂಚೂರು ದೇವಸ್ಥಾನ ಎಲ್ಲ ಕಟ್ಟಿಸ್ತಾ ಇರ್ತಾರೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಒಂದು ಫೋಟೋ ಸೆಷನ್ ಎಲ್ಲ ತೊಗೊಂಡ್ವಿ. ನಾನು ಸುನಿ ನಮ್ಮ ಅತ್ತೆ ಅವರೆಲ್ಲ ಫುಲ್ಲು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ. ಇವಾಗ ನಂದು ಸುನಿದು ವೀರದು ನಮ್ಮ ಅತ್ತೆ ಕೂಡ ವಿಡಿಯೋ ತಗೊಟ್ರು. ಚೆನ್ನಾಗಿತ್ತು. ಇಲ್ಲಿಂದ ನಾವು ಹಂಗೆ ಏನೂ ತಿಂದಿರಲಿಲ್ಲ ಆಯಿತಾ. ಬೆಳಿಗ್ಗೆ ನಾವು ಯೂಶ್ವಲಿ ದೇವಸ್ಥಾನಕ್ಕೆ ಬರುವಾಗ ಖಾಲಿ ಹೊಟ್ಟೆಲ್ಲೇ ಬರೋದು. ಅದೊಂಥರ ಏನೋ ರೂಢಿ, ತಿನ್ಕೊಂಬರಬಾರ್ದು ಅಂತ ಏನಿಲ್ಲ. ಬಟ್ ನಮ್ಮದು ಒಂದು ಉಪ್ಪು ದೇವಸ್ಥಾನದಲ್ಲಿ ದರ್ಶನ ಆದಮೇಲೆ ನಾವು ಊಟಕ್ಕೆ ಹೋಗೋದು. ಆ್ಯಂಡ್ ನೋಡ್ತಾ ಇರ್ಬೋದು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮ ಕಡೆಯಿಂದನೂ ಕೂಡ ನಾವು ಎಷ್ಟು ಕೊಡ್ಬೋದು ಕೊಟ್ಟು ವೀರು ಹೆಸರಲ್ಲಿ ಬರೆಸ್ಬಿಟ್ಟು ಬಂದ್ವಿ. ಸೊ ಖುಷಿ ಆಗುತ್ತೆ ಇಲ್ಲಿ ಯಾವಾಗ ಬಂದ್ರೂ ಒಂಥರ ಏನೋ ನಾವು ಪಾಸಿಟಿವ್ ವೈಬ್ಸು. ಮನೆ ದೇವ್ರಂದ್ರೇ ಹಾಗೆ ಅಲ್ವಾ, ಎಲ್ಲರಿಗೂ ಒಂದು ಎಮೋಷನ್ ಇರುತ್ತೆ. ಸೊ ನಮಗೂ ಹಾಗೇ ಚೆನ್ನಾಗಿತ್ತು. ಆ್ಯಂಡ್ ಹೇಗೆ ಕಾಣಿಸ್ತಾ ಇದೆ ಸೀರೆ ಅಂತ ಹೇಳಿ, ಬ್ಲೌಸು ಹೊಲಿಸಿದ್ರೆ ಇನ್ನೂ ಒಂಥರ ಲುಕ್ಕಾಗೆ ಚೆನ್ನಾಗಿರೋದು. ರೆಡಿಮೇಡ್ ಬ್ಲೌಸ್ ಹಾಕಿದ್ದೆ, ವೆಲ್ವೆಟ್ ಥರ ಬರುತ್ತಲ್ಲ, ಸೊ ಆ ಥರದ್ರಲ್ಲಿ ಅದು ಕೂಡ ಚೆನ್ನಾಗಿತ್ತು. ಸ್ಲೀವ್ಲೆಸ್ ಇತ್ತು. ಸ್ಲೀವ್ ಇಟ್ಟು ಇದಕ್ಕೆ ಬ್ಲೌಸ್ ಹೊಲಿಸ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇದ್ರ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಲೌಸ್ದು ಬಟ್ಟೆ ಏನು ಕೊಟ್ಟಿದ್ದಾರೆ ಅದು ಕೂಡ ಫುಲ್ ಕಾಟನ್, ಮಲ್ ಕಾಟನ್ನು. ಸೊ ಸೂಪರಾಗಿದೆ. ಆರಾಮಾಗಿ ತೊಗೋಬೋದು. ಅಂಡರ್ 500 ರುಪೀಸಲ್ಲಿ ಬರುತ್ತೆ. ನಾನು ತೊಗೊಂಡಿದ್ದೆ ಅರೌಂಡ್ 350 ರುಪೀಸ್ ಏನೋ ಅಷ್ಟೇ ಈ ಸೀರೆಗೆ. ನಂಬ್ತೀರಾ ನೀವು? ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಹೇಳಿ ನಿಮ್ಗೆ ಏನು ಅನ್ನಿಸ್ತು, ಇಷ್ಟ ಆಯಿತಾ? ನೀವು ಈ ಥರ ಸಿಂಪಲ್ ಮಲ್ ಕಾಟನ್ ಸ್ಯಾರೀಸ್ ಎಲ್ಲ ಇಷ್ಟಪಡ್ತೀರಾ ಅಂತ. ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು, ಬಟ್ ನಂಗೆ ಸಖತ್ ಇಷ್ಟ ಆಯಿತು. ನೀವು ನೋಡಿ ಇವನು ಕತ್ತಿ ಹಿಡ್ಕೊಪ್ಪ, ಅಪ್ಪಂದು ಕತ್ತು ಕೈಯಲ್ಲಿ ಹಿಡ್ಕೊ. ಒಳ್ಳೆ ದೊಡ್ಡ ಒಂಥರ ಕತ್ತಿ ಮೇಲೆ ಕೈ ಹಾಕ್ತಾರೆ ನೋಡೋದೇ. ಅಜ್ಜಿಗೆ ಹಿಡ್ಕೊ ಕತ್ತು ಅಜ್ಜಿಗೊಂದು ಮುತ್ತು ಕೊಟ್ಬಿಡಪ್ಪ ಹಂಗೆ. ಕೊಡ್ತೈತಂತ ಅಜ್ಜಿ, ಇಸ್ಕೋ. ಅಲ್ಲ ನೆಕ್ಸ್ಟ್ ವರ್ಷಕ್ಕೆಲ್ಲ ಉಳಿಸ್ಬಿಟ್ಟಿರ್ತಾರೆ. ಓಕೆ, ಇವತ್ತು ನನ್ನ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ, ಪೀನಟ್ ಚಟ್ನಿ ಆಯಿತು. ಆಲ್ಮೋಸ್ಟು ಇನ್ನೊಂದು 2-3 ಆಗುತ್ತೆ ಅಷ್ಟೆ. ಇಲ್ಲಿ ತಿಂತವ್ರು ಆಲ್ರೆಡಿ. ಚೆನ್ನಾಗಿ ಬಂದೈತಪ್ಪ ಚಟ್ನಿ? ಚೆನ್ನಾಯ್ತಾ ಅಬ್ಬಿ? ಚೆನ್ನಾಗಿ ಬಂದೈತಾ ಚಟ್ನಿ? ಇನ್ನೊಂದು ಹಾಕ್ಲಾ ರೊಟ್ಟಿ? ಮಾಡಿಬಿಟ್ಟಿದ್ದೀನಿ ಒಂದೇ ಒಂದು. ಅಪ್ಪ ನಿಂಗೊಂದು ಅರ್ಧ ಸಾಕಾ? ಏನು ತಿಂದೀನಿ ಬೆಳಗ್ಗೆ? ತಿಮ್ಮಣ್ಣ ಅವ್ನು ತಿಂತವನಾ? ವೀರು ಚೆನ್ನಾಗೈತಪ್ಪ? ಚೆನ್ನಾಗೈತೆ. ನಿಂಗೇನು ಬೇಕೆ? ಇರೇ ಕೈ ಆಮೇಲೆ ಬರ್ತೀನಿ. ಅವ್ನಿಗೊಂದು ಸಾಕಂತೆ, ನಾಲ್ಕೊಂದು ಬೇಡವಂತೆ. ಅಲ್ಲಿ ಎಷ್ಟೈತೆ? ಲಡ್ಸ್ಬಿಡ್ಲ ಇಲ್ಲ ಅಲ್ವಾ? ಚೂರು ಸಾಕು. ಎರಡು ಮೂರು ಆಯ್ತದಷ್ಟೆ. ಚಿಕ್ಕದಿನ ಎರಡೇ ಆಗೋದು. ಬೇಡ, ಪೇಪರಲ್ಲಿ ಇರುತ್ತಲ್ಲ ಸಾಕು. ಅಪ್ಪಂದೆ ಅಂತು ಬಟ್ಟೆ ಆಗೈತೆ. ಬಟ್ಟೆ ಒಂಚೂರು ಒಣಗಾಕ್ಬಿಡ್ಬೇಕು. ಹಾಕ್ಬಿಟ್ಟು ಫಸ್ಟು ವೀರಿಗೆ ಸ್ನಾನ ತಿನ್ಸ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತೀನಿ. ತಿನ್ನಿಸಿ ಬಟ್ಟೆ ಒಣಗಾಕಿ ಸ್ನಾನ ಮಾಡಿಸಿದ್ರೆ
ಚೆನ್ನಾಗಿದೆ. ಇಲ್ಲಿಗೆ ಅಲ್ವಾ ನಾವು ಮೊನ್ನೆ ದೇವಸ್ಥಾನಕ್ಕೆ ಬಂದಿದ್ದು? ನಂಗೆ ಇವಾಗ ನೋಡ್ತಾ ಇದ್ದೀನಿ. ಹಾಂ ಕೊಡಿ ಸರ್. ಅಪರೂಪಕ್ಕೆ ಪೂಜೆ ಮಾಡ್ತೀರಿ ಹಿಂಗೆ. ಎರಡೆರಡೆಲ್ಲ ಕಡ್ಡಿ ಕರ್ಪೂರನೂ ಹಾಕ್ಕೊಡಿ ಸರ್. ಒಂದು 5 ರೂಪಾಯಿಗೆ 10 ರೂಪಾಯಿಗೆ. ಚಿಕ್ಕದ್ದು ಟೇಕ್ ಟು GRB. ಹಾಂ ಚೆನ್ನಾಗಿತ್ತಲ್ಲ, ನಾನು ನೋಡಲಿಲ್ಲ ಅದು. ಹಾಂ ಅಕ್ಕ ನೋಡ್ತಾ ಇದ್ರೆ ಎಲ್ಲ ಬೇಕು ಅನಿಸುತ್ತೆ. ಹಾಂ GRB ಚಿಕ್ಕದು 2 ಪ್ಯಾಕೆಟ್ ಅಕ್ಕ ಬಾಟಲ್ ತುಪ್ಪ ತಗೊಳ್ರಿ. ಹೊರಗಡೆ ಇದನ್ನ ಸೆಟ್ ಮಾಡ್ಬೇಕು ನಾವು. ಜಾತ್ರೆ ಮಾಡಬೇಡ್ವೆ ಪ್ಲೀಸ್. ವರ್ಷ ಅನ್ಕೊಂಡಿದ್ದೀನಿ ಮನೇಲಿ ಇರಬಾರ್ದು, ನೆಕ್ಸ್ಟ್ ವರ್ಷ ಒಳ್ಳೆ ಮನೆಗೆ ಹೋಗ್ಬೇಕು, ಚೆನ್ನಾಗಿ ಕೂರಿಸ್ತೀನಿ. ನಾನು ಅನ್ಕೊಂಡಿದ್ದೆ ನಂಜು ಸ್ವಂತ ಮನೆ ಆದ್ರೇ ಮಾಡೋದು, ಇನ್ನೂ ನಾನು ಮಾಡಲ್ಲ. ಅದು ನೀನು ಯಾವಾಗ ಕೊಡ್ತೀಯ ನೋಡು, ನಿನ್ಗೆ ಅವಾಗ ಮಾಡ್ತೀನಿ ಅಂತ ಅನ್ಕೋತೀನಿ. ಮಕ್ಕಳನ್ನು ತಂದಿಲ್ಲ, ಮನೆ ಆಗಲಿ ರಾಮ್ ಧೂಮ್ ಅಂತ ದುಡಿಸಿ ಜೋರಾಗಿ ಮಾಡ್ಬಿಡೋಣ. ಖರ್ಚಾಗ್ಲಿ. ಅದು ಅಷ್ಟೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಇವರು ಪ್ರತಿ ವರ್ಷ ಮಾಡಿಸ್ತಾ ಇದ್ದಾರೆ, ಇವ್ರು ಮಾಡಿಸಿಲ್ಲ. ನಮ್ಮ ಅವಾಗ ಅದಕ್ಕೆ ಅದು 5, 7, 3 ಆ ಥರ ಇದ್ರಲ್ಲಿ ಮಾಡಬೇಕು. 3 ವರ್ಷಕ್ಕೊಮ್ಮೆ ಮಾಡಿಸೋರಂತೆ. ಮದುವೆಗೋಸ್ಕರ ಅಲ್ಲಿ ಮಾಡ್ತಿದ್ದೀವಿ, ಮನೇಲಿ ಮಾಡಿಸಿಲ್ಲ. ನಿತಿನಿಗೆ ಹೇಳಿದೆ, ಒಂದು ದೊಡ್ಡವನೇನೋ ತಲೆ ಕೆಡ್ಸ್ಕೊತಾರ, ನಾವು ಎಷ್ಟು ಅಂತ ಹೇಳ್ತಾರೆ. ಅದು ಕರೆಕ್ಟ್. ಈಗ ಅವತ್ತೊಂದು ಹೋಮ ಮಾಡಿಸಿದ್ವಿ ಗೊತ್ತಾ ಮನೇಲಿ, ಆಗಲೂ ಎಲ್ಲ ನಾನೇ ಮಾಡಿಸಿದ್ವಿ. ಓಕೆ, ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಒಂದು ವೀಕ್ ವ್ಲಾಗ್ನ ನಾನು ಸೇರಿಸಿ ಹಾಕಿರೋದು. ಇವತ್ತು ನಾನು ಹೇಳ್ದಂಗೆ ನಮ್ಮ ಅಮ್ಮಂದು ಆರಕೆ ಇತ್ತು. ಇಲ್ಲೇ ನಮ್ಮ ಮನೆ ಹತ್ರನೇ JP ನಗರಲ್ಲಿ 2 ದೇವಸ್ಥಾನಕ್ಕೆ ಅವರು ಆರಕೆ ಹೊತ್ಕೊಂಡಿದ್ರು, ಮಡ್ಲಕ್ಕಿ ಕೊಡ್ತೀನಿ ಅಂತ. ಬಟ್ ಕೊಡೋಕ್ಕೆ ಆಗಲಿಲ್ಲ. ನಾವು ಹಾಸ್ಪಿಟಲ್ ಓಡಾಡೋ ಆ ಒಂದು ಪರಿಸ್ಥಿತಿಲಿ ನಾವು ಇರಲಿಲ್ಲ. ಅದು ಹಾಗೆ ಪೆಂಡಿಂಗ್ ಇತ್ತು. ಸರಿ, ನನ್ನ ಮಗಳು ನಾನೇ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಹೋಗಿ ಪರ್ಚೇಸ್ ಮಾಡಿಕೊಂಡು ಬಂದೆ. ಸೊ ಇವಾಗ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗಿ 2 ದೇವಸ್ಥಾನಕ್ಕೆ ಕೊಟ್ಟು ಬರೋಣ ಅಂತ. ಸುನಿಗೆ ಸ್ವಲ್ಪ ಕೆಲಸ ಇತ್ತು ಅವ್ರಿಗೆ, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ನಾವಪ್ಪ, ರಂಜು, ನಮ್ಮತ್ತೆ, ವೀರು ಇಷ್ಟು ಜನ ಹೋಗ್ತಾಯಿದ್ದೀವಿ. ಒಟ್ಟಿಗೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ. ಸುನಿನೂ ಬಂದಿರೋ ಇನ್ನೂ ಚೆನ್ನಾಗಿರೋದು. ಬಟ್ ಪಾಪ ಅವ್ರಿಗೆ ಯಾವುದೋ ಒಂದು ಕಾಲ್ ಇತ್ತು ಇಂಪಾರ್ಟೆಂಟ್, ಆ್ಯಂಡ್ ಲೇಟ್ ಆಗಿಬಿಟ್ಟಿದೆ. ಆಮೇಲೆ ದೇವಸ್ಥಾನದಲ್ಲೂ ಆಷಾಢ ಶುಕ್ರವಾರ ಅಂದರೆ ನಿಮಗೆ ಗೊತ್ತಿರುತ್ತೆ, ಜನ ಎಲ್ಲ ಕಡೆ ಜಾಸ್ತಿ ಇರ್ತಾರೆ. ಸರಿ, ನಾವೇ ಹೋಗಿ ಕೊಟ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು, ಡಿಲೇ ಮಾಡಬಾರ್ದು, ಜಾಸ್ತಿ ಪುಷ್ ಮಾಡ್ತಾಯಿದ್ರು. ಅದು ಆಗ ಬೇಡ, ಕೊಟ್ಬಿಟ್ಟು ಬರೋಣ. ಈಗ ಆಲ್ರೆಡಿ ತುಂಬ ಡಿಲೇ ಆಗೋಗಿತ್ತು. ಸರಿ, ಹೋಗಿ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿ ಕೊಟ್ಬಿಟ್ಟು ಬರೋಕ್ಕೆ ಮನೇಲೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಪುಟಾಣಿನೂ ಅಷ್ಟೇ, ಅವ್ನಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಏನೋ ಒಂಥರ ಖುಷಿ. ಸೊ ಅವನು ಕರ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ. ಹೀಗಿತ್ತು. ಏನಕ್ಕೆ ಯಾರಕ್ಕೆ ಹೊತ್ಕೊಂಡಿದ್ರು ಏನು ಅನ್ನೋದೆಲ್ಲ ಏನೋ ಒಂಥರ ಎಮೋಷ್ನಲ್ ಶೇರ್ ಮಾಡೋಂಗೆ ನಂಗೆ ಅಷ್ಟಿಲ್ಲ. ಇವತ್ತು ಒಂಥರ ಮನ್ಸಿಗೆ ತುಂಬ ಒಂಥರ ಭಾರ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಫುಲ್ ಡೇ ಹೆಂಗೋ ತಡ್ಕೊಂಬಿಡ್ತೀನಿ, ಬಟ್ ನೈಟ್ ನನಗೆ ತಡೆಯೋಕ್ಕಾಗಲ್ಲ, ನಿದ್ದೆನೇ ಬರೋಲ್ಲ, ತುಂಬ ಅಳು ಬಂದುಬಿಡುತ್ತೆ. ಅದಿರುತ್ತಲ್ಲ ಪೇನು, ಅದು ಅಷ್ಟು ಈಸಿಯಾಗಿ ಹೋಗಲ್ಲ. ಒಂದೊಂದು ಸತಿ ಚೆನ್ನಾಗಿ ಹತ್ಬಿಟ್ಟಿರ್ತೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ಕಣ್ಣು ನೋಡಿದ್ರೆ ಯಾರಾದರೂ ಹೇಳ್ತಾರೆ, ನೀವು ಎಷ್ಟೊಂದು ಜನ ಕಂಡಿಡ್ಬಿಟ್ಟು ಕೇಳ್ತೀರಾ ಸ್ವಾತಿ, ನೀವು ನೋಡಿದ್ರೆ ಗೊತ್ತಾಗ್ತಾಯಿದೆ ಅಂತಲ್ಲ. ಅದು ಸ್ವಲ್ಪ ಟೈಮ್ ಬೇಕನ್ಸುತ್ತೆ, ಗೊತ್ತಿಲ್ಲ ನನಗೆ. ಒಂದೊಂದು ಸತಿ ತುಂಬಾ ವೀಕ್ ಆಗ್ದಂಗೆ, ತುಂಬ
ಎಮೋಷನ್ಸ್ ಆಚೆ ಬಂದುಬಿಡುತ್ತೆ. ನಾನು ಡೇ ಟೈಮಲ್ಲಿ ಎಷ್ಟೊಂದು ತಡಿತೀನಿ ವೀರೂರ್ತಾನೆ ಬೇಡ ಅವನ ಮೇಲೂ ಪರಿಣಾಮ ಬೀಳುತ್ತೆ ಅಂತ. ಬಟ್ ಒನ್ಸ್ ನೈಟಲ್ಲಿ ಇಲ್ಲ ಒಂದೊಂದು ಸತಿ ಮಧ್ಯಾಹ್ನದ ಹೊತ್ತೂ ಅಷ್ಟೇ ಒಂದೊಂದು ಸತಿ ತುಂಬ ನೆನಪಾಗ್ಬಿಟ್ರೆ ಅದು ಒಂಥರ ಬಸ್ಟ್ ಔಟ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಇನ್ನೂ ಎಷ್ಟು ಟೈಮ್ ತೊಗೊಳುತ್ತೆ ಇದೆಲ್ಲ ಹೀಲ್ ಆಗೋಕ್ಕೆ ಅಂತ. ನನ್ನ ಪ್ರಕಾರ ಅದೇನೋ ಒಂಥರ ಅದು ಒಳಗೆ ಇರುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಈಗೇನಾಗ್ತಾಯಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ಎಲ್ಲ ತಂದಿದ್ವಲ್ಲ ಅದನ್ನು ತಟ್ಟೆಗೆ ರಂಜು ಜೋಡ್ಸೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ನನಗಷ್ಟು ಗೊತ್ತಿರಲಿಲ್ಲ ಏನೇನು ತೊಗೋಬೇಕು, ಹೇಗೆ ಜೋಡಿಸ್ಕೊಂಡು ಕೊಡಬೇಕು ಅನ್ನೋದೆಲ್ಲ. ಇದು ನನ್ನ ಫಸ್ಟ್ ಟೈಮ್. ಸೊ ಹಾಗಾಗಿ ರಂಜು ಯೂಶ್ವಲಿ ದೇವಸ್ಥಾನ ಕೊಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾಳೆ. ಅವಳಿಗೊಂದು ಐಡಿಯಾ ಇತ್ತು ಹೇಗೆ ಏನು ಅಂತ. ಸೊ ಅವಳು ಫಸ್ಟ್ ಈ ದೇವಸ್ಥಾನದಲ್ಲಿ ನಾನು ತೋರಿಸ್ಕೊಡ್ತೀನಿ, ನೆಕ್ಸ್ಟ್ ಇನ್ನೊಂದು 2 ದೇವಸ್ಥಾನಕ್ಕೆ ನಾವು ಹೋಗಬೇಕಿತ್ತು. 2 ಪಕ್ಕಪಕ್ಕನೇ ಇದ್ದಿದ್ದು ಜೆ ಪಿ ನಗರಲ್ಲಿ. ಸರಿ ನೆಕ್ಸ್ಟಲ್ಲಿ ನಾನೇ ಇಟ್ಟು ಕೊಡೋಣ ಅಂತ ಅಂದ್ಕೊಂಡೆ. ನೋಡ್ಕೊತಾ ಇದ್ದೆ, ಅವಳೆಲ್ಲ ಕ್ಲೀನಾಗೆ ಅರೇಂಜ್ ಮಾಡಿ ಕೊಟ್ಟಳು. ಸೊ ಬನ್ನಿ ನೋಡೋರಂತೆ ವ್ಲಾಗ್ ಹೇಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಏನಪ್ಪ ಅದು? ಹಾಂ ಅದು ಹೆಸ್ರೇನು? ದೇವರು ದೇವಸ್ಥಾನ? ಅಲ್ಲ ಏನಿದೆ ಹೌದು. ಹಾಂ ಕವರ್ ಯಾರು ಕವರು ಯಾರು ಎತ್ಕೋಗಲ್ಲ ದೇವಸ್ಥಾನ ಸಾಮಾನ್ಯಕ್ಕೆ ಯಾರು ಮುಟ್ಟಲ್ಲ. ಮಾಮಿ ಅಯ್ಯಪ್ಪ ನಾನು ನೋಡ್ಬಿಟ್ಟು ಡ್ರೈ ಫ್ರೂಟ್ಸ್ ಕೊಡ್ಲಾ ಅಂತ ಇವಳು. ಅದಕ್ಕೆ ಚೈನಲ್ಲಿ ಹಾಕೊಂಡು ರಿಚ್ ಆಗೋರೆ ಅಂತ ಡ್ರೈ ಫ್ರೂಟ್ಸ್ ಕೊಡ್ಲಾ ಅಂತೀರಾ? ಕಡಲೆಪಕ್ಕ ಕೊಡಿ ಅಂಕಲ್. ಏನು ಮಾಡ್ತಾ ಇರಲಿಲ್ಲ ಆಗೆಲ್ಲ ಸಿಕ್ಕಿದ್ದು ಕಡಲೆ ಪಪ್ಪು ದೇವ್ರಿಗೆ ಇಷ್ಟನೂ ಅದೇ. ಡ್ರೈ ಫ್ರೂಟ್ಸ್ನೆಲ್ಲ ಆಮೇಲೆ ಶಾಸ್ತ್ರ ಎದುರಿಸ್ಕೊಂಡು ಇದು ಹಂಗೆ ಕೊಡಿ. ಬೇಡ ಬಿಡು ನೀನು ದಮ್ಮಿ ಅಂತ ತಿನ್ಬೇಡ, ಇರು ಈಗಲೇ ಬೇಡ. ಆಮೇಲೆ ಮಾಮಿ ಆದ್ಮೇಲೆ ಈಗ ತಿನ್ಬಾರ್ದು. ಕೆಲವೊಬ್ರು ಅಂತಾರೆ ಅಲ್ಲಿ ಬಂದಿಲ್ಲ ಮಕ್ಕಳು ಕೊಡ್ಬೋದು ತಿನ್ಬೋದು. ಯಾಕೆ ದೇವ್ರೆಲ್ಲ ಒಪ್ಪಿಸ್ತಾರೆ. 7:30 ಬೆಳಿಗ್ಗೆ ಕೇಳು ಗೊತ್ತಾನೆ. ಬಿಡಿ ನಾನೇ ಬೇಡ ಸ್ವಲ್ಪ ಸ್ವಲ್ಪ ಓಪನ್ ಮಾಡಿಲ್ಲ. వచ్చి రాక్షసగం 7 గంటలకు ಬಂದು ಎಷ್ಟು ಟೈಮ್ ಇರುತ್ತೆ? 6:30. ನಾವು ಅದಕ್ಕೆ 6:30ಗೆ ಬಂದಿದ್ರೆ ಸರಿ ಉಳಿಯೋದಿಲ್ಲ ಮುಗಿಸ್ಕೊಂಡು ಏನು ಪೂಜೆ ಲೇಟ್ ಅಲ್ಲಿ 7 ಗಂಟೆಗೆ ತೆಗಿತಾರಂತೆ. ಲೇಟ್ ಆಗ್ತದೆ. ಈಗ ಬೇಡ ಮಾಮಿಗದು ಆಮೇಲೆ ನಿಂಗೆ ಆಮೇಲೆ ಅಲ್ಲಿ ಕೊಡ್ತಾರೆ ಇರು ಪೂಜೆ ಆದ್ಮೇಲೆ. ಕಾಯಿ ಇದ್ದಾವೆ ಐತೆ 5 ಐತಲ್ಲ. 100 సత్యం 28 గ్రహ 28 వచ్చింది 28 ಅಲ್ವಾ ಇನ್ನು ಬಿಸಿಬಿಟ್ಟು ಮಡ್ಗಮ್ಮ ನೀರು ಇರುತ್ತಲ್ಲ ಅಂಟಿ ಅಕ್ಕಿ ಬಿದ್ದುಬಿಡುತ್ತೆ ಅಂತ ದೇವ ಆಗುತ್ತೆ ಅಂತ ಅಷ್ಟೇ. ನೀರ್ಲಿ ಬಿಡ ಹಂಗೆ ಇಡು ಹಂಗೆ ಇಡು. ಯಾವ ಅಂತ ಇದು 30 ತೆಗೆದ್ರೆ ಒಳ್ಳೆ ಇದನ್ನ ಬ್ಲೌಸ್ ತೆಗೆದಿಡ ಮೇಲಕ್ಕೆ 90% రాపి చెంటే దాంట్లో తెలుస్తుంది ఇవ్వదు ಯಾವ గ్రహం ఉంది ಯಾವ ಹಿಂಗೆ ಕೊಡ್ತಾರೆ ಯಾವ ರಾಶಿ ಜೊತೆ ಹೂವು ಕೊಡ್ತಾರೆ. ಎಲ್ಲ ಮತ್ತೆ ವಿಡಿಯೋ ಮಾಡ್ತಾರೆ. ಇಲ್ಲ ಇಲ್ಲ ಇಡು. ಹಾಂ ತೆಗೆದ್ಬಿಡು ಕವರ್ ಕೊಡೋದಕ್ಕೆ ಮಾಡಿ ಕೊಡಿ ಅಮ್ಮ. ಹೂವು ತೆಗೆದ್ಬಿಡು ಕವರ್ ತೆಗೆದ್ಬಿಡು ಹೂವು ಇಡು
ಅದೇ ಕವರ್ ತೆಗೆದ್ಬಿಡಿ ಹೋ ಇವಾಗ ಇದ್ರ ಮೇಲೆ ಮುಡ್ಗೆ ನಾನು ಅದೇನಾಗಿದೆ ಕಡಲೆ ಅದು ಕೊಟ್ಬಿಡಿ ಅಕ್ಕ ದೇವಸ್ಥಾನಕ್ಕೆ ಅಲ್ಲೆಲ್ಲ ಇಟ್ಬಿಡಿ ಸೈಡ್ಗೆ ಮನೆಗೆ ತಗೋಬಿಡಿ ಇದರಲ್ಲೇ ಇಟ್ಮೇಲೆ ಎಲ್ಲ ರೆಡಿ ಇಲ್ಲ ಸೈಡ್ಗೆಲ್ಲ ಇಟ್ಬಿಡಿ ಇದ್ರ ಮೇಲೆ ಇಟ್ಬಿಡಿ ಕಿಟಕಿಗೆ ಕಡಲೆ ಮಡ್ಲಕ್ಕಿಗೆ ಅಂತ ತರಿಸಿದ್ದು ಅಲ್ಲಿಗಿದೆ ಸಪ್ರೇಟ್ ತರಿಸಿದ್ದೀವಿ ಹಿಂಗೆ ಕೊಡ್ಬೇಕಾ ಈ ಕಡೆಗೆ ಹಂಗೆ ಕೊಡಬೇಕು ಎರಡಕ್ಕೆ ಮುಂದಕ್ಕೆ ಐತಲ್ಲ ಮಮ್ಮಿ ನೀವು ಇನ್ಫಾರ್ಮ್ ಮಾಡಿಸಿ ಸಾಕ ಹೋಗಿ ಅಲ್ಲಿ ಹೋಗಿ ಅಂಕಲ್ ಬನ್ನಿ ಕರಿಯಕ್ಕ ಅವ್ರನ್ನ ನಮ್ಮ ಮನೆಗೆ ಬಂದರೆ ಕರ್ಕೊಂಡೋಗು ಮೊಮ್ಮ ಇಲ್ಲಿ ಪಪ್ಪ ಬೇಕು ಏನು ಕೇಳಲ್ಲ ಅಕ್ಕ ನನ್ನ ಆಟ ಸಾಮಾನು ನಿಮ್ಮ ತೆಗೆದು ಮತ್ತೆ ನಾನು ವಾಪಸ್ ಕವರಿಗೆ ಹಾಕ್ಬೇಕಾಗುತ್ತೆ ಕವರಿಗೆ ಬಿಚ್ಚಿ ಹಿಂಗಿಟ್ಟಿರಿ ತಂದ್ರಿ ಮತ್ತೆ ವಾಪಸ್ ಕವರಿಗೆ ಹಾಕ್ಬೇಕು ಬೆಲ್ಲ ಅದ್ರ ಮೇಲೆ ಬೆಲ್ಲ ಇಡಿ ಸೀರೆ ಇಲ್ಲಿಡಿ ಅಕ್ಕಿ ಮೇಲೆ ಯಾವ ಡೇಟ್ ನೋಡೋಣ ಕಡಲೆನ ಓಪನ್ ಮಾಡ್ಬಿಟ್ಟು ಅದರೊಳಗೆ ಸೈಡ್ ಇರು ಇರು ತಿನ್ನೋಣ ಮನೆಗೆ ಹೋಗಿ ತಿನ್ನೋಣ ಫಸ್ಟ್ ಮಮ್ಮಿ ಮಾಡಿಸ್ತೀನಿ ಪ್ರಸಾದ ಕೊಡ್ತಾರೆ ನೋವಿರು ಮಗನೆ ಅಲ್ಲೋಡಲ್ಲಿ ಮಾಮಿ ಕಣ್ಣು ಕಿತ್ಕೊಬಿಡ್ತಾರೆ ಕಣ್ಣು ಕಿತ್ಕೊಬಿಡ್ತಾರೆ ಮಾಮಿ ಹಿಂಗೆಲ್ಲ ಮಾಡಿ ಎದುರಿಸೋದಕ್ಕ ಅದೆಲ್ಲ ಹಂಗೆ ಕಾಕ ಅದನ್ನ ಸುರಿಬೇಡ ಓಪನ್ ಮಾಡಿಲ್ಲ ಎಲ್ಲ ಪ್ಯಾಕ್ಡ್ ಆಗಿ ನಮ್ಮೂರವ್ರ ಥರ ಮಾತಾಡ್ತಾರೆ ನಾನು ಯಾರ ಕಸ್ಟಮರ್ಸ್ ಬಂದ್ರೆ ಮಂಗಳೂರ ಉಡುಪಿ ಕುಂದಾಪುರ ಅಂತ ಕೇಳ್ಬಿಡ್ತೀನಿ ಸ್ಲ್ಯಾಂಗಲ್ಲಿ ನಮ್ದು ಬ್ರಹ್ಮವರ ಹೆಂಗೆ ನಮ್ದು ಬ್ರಹ್ಮವರ ಅಲ್ವಾ ಹೌದೇ ಅಲ್ಲಮ್ಮ ಮುತ್ತೈದೆ ಆಗವ್ರು ನಾನು ಅದಕ್ಕೆ ಯಾವಾಗಲೂ ಈಗೊಂದು ಅಲ್ಲಿ 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 ಕೆಳಗಡೆ ಕೆಳಗಡೆ ಸೀರೆ ಜೊತೆ ಕೊಬ್ಬೆಲ್ಲ ಜವಿಡ್ಕೊಬಿಡ್ತು ಕಾರೆಲ್ಲ ಜವಿಡ್ಕೊಬಿಡ್ತು ಇವ್ರಿಗೆ ಮಾತಾಡಿದಾಗ ಅರ್ಥ ಆಗಲ್ಲ ಯಾವ ಆಡಿ ಐತಲ್ಲ ರಂಜು ಹಾಂ 5 ಸತಿ ಆಗ್ತೀನಿ ಅಕ್ಕ ನನ್ನವು ಆಡಿಯೋಗಳು ಗೊತ್ತವೆ ಎಷ್ಟು ಸತಿ ಆಗ್ತೀನಿ ಹೇಳು ಇದರ್ದಿ ರದ್ದಾಕಿ ಹಬ್ಬ ಬಂದ್ರೆ ಏನು ಮಾಡ್ತಾರೆ ಅಕ್ಕ ನಿನ್ನ ಅಭಿಮಾನಿಗಳು ನಗ್ತಾರೆ ಇರು ಏ ಇರೋ ಮಾಮಿ ಹಾಂ ಕೊಡು ಅಲ್ಲಿಡನ ಕೊಡು ಚೇಂಜ್ ಕೊಡ್ತೀನಿ ಕೊಡ
ಮಾಮಿಗೆ ಬೇಕಾ? ಅಲ್ಲ ಮಾಮಿ ಕೊಡ್ಬೇಕಂತೆ. ಓ, ಹಂಗೆ. ಬಾಳೆಹಣ್ಣು ಇಲ್ಲಿಡಿ, ಇದು ಇಲ್ಲಿ. ಅರ್ಶಿನ ಬಳೆ ಉಳಿಬೇಕು. ಭಾಳ ಹುಷಾರು. ಅಲ್ಲಿ ಅದು ಕಡಲೆ ಮೇಲೆ ಇಟ್ಬಿಡಿ, ಕಾಯಿನೆ ಏನು ತೊಂದರೆ ಇಲ್ಲ. ಕಟ್ ಮಾಡ್ಬೇಕೇನೆ? ಯು ಹ್ಯಾವ್ ಟು ಡೂ ದ್ಯಾಟ್. ಕೊಡಿ ಹಂಗೆ. ನಾನು ಆಗ್ಲ ಹಂಗೆ ಮಾಡಿ. ನೀವು ಮಾಡಿದ್ರೆ ಏನಾಗಂತೆ ಮತ್ತೆ ಎಲ್ಲ ಕಡೆ ಚೆಲ್ಲೋಗುತ್ತೆ. ಹಂಗೆ ಕೊಡಿ. ತಗೊಂಡೋಗೋಣ. ನಾ ಮಾಡಿ ಉತ್ತರ ಕೊಡ್ತೀನಿ. ಬಾಕ್ಸ್ ಇದೆ, ಚೂರು ಓಪನ್ ಮಾಡ್ತೀನಿ ಅಷ್ಟೇ. ನೀವು ಓಪನ್ ಮಾಡಿದ್ರೆ ಅದು ನೋಡಿ, ಈ ಬ್ರ್ಯಾಂಡೆಡ್ ಕುಂಕುಮ ಆದರೆ ನಾವು ಅರ್ಚನೆ ಬಳಸ್ತೀವಿ. ಲೋಕಲ್ ಕುಂಕುಮ ಅಂದರೆ ಎತ್ತು ಬಿಸಾಕ್ತೀನಿ. ಹಿಂಗೆ ಹೇಳ್ತೀನಿ, ಲೋಕಲ್ ಕುಂಕುಮ ಅಂದರೆ ಎತ್ತು ಬಿಸಾಕ್ತೀನಿ. ನಾನು ಬಳಸೋದೇ ಇಲ್ಲ. ಯಾಕಂದರೆ ದೇವರಿಗೆ ನಾವು ಅರ್ಶನ ಕುಂಕುಮ ಹಚ್ಚಬೇಕು ಅಂತ ಬಣ್ಣ ಹಚ್ಚೋದು ಅಲ್ವಾ? ಶ್ರೀನಿಧಿ ಬ್ರ್ಯಾಂಡ್ ಆದ ಬ್ರ್ಯಾಂಡ್ ಆದರೆ ನಾನು ಹಚ್ತೀನಿ. ಹೇಗೆ ಗೊತ್ತಾ? ಯಾಕಂದ್ರೆ ಎಷ್ಟೋ ಜೊತೆ ಹೇಳ್ತೀನಿ ಈ ಥರ ತಂದು ಹೇಳ್ತೀನಿ ಅಷ್ಟೇ. ನಿಮ್ಗೆ ಗೊತ್ತಿರಲ್ಲ. ಹೇಳಿ, ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಒಬ್ಬರೇ ಬಿಡ್ತೀರ ಮುಂದೆ. ಹೋಗಿ ಅಂಕಲ್. ಓಂ ಗುರವೇ ಮಾಧವತೆ ಹೇಳಿ ಹೆಸರು, ಗೋತ್ರ ಏನೆಲ್ಲ ಶಿವಗೋತ್ರಸ್ಯ ಸೂರ್ಯಕುಮಾರಾಂಬ್ಯಸ್ಯ ಸ್ವಾತಿನಾಮ್ಯಾಃ ಧ್ಯಾನಿಷ್ಠಾಂಬ್ಯಸ್ಯ ಕೃಷ್ಣಾನಾಂಬ್ಯಸ್ಯ ಗಿರಿಜಾನಾಮ್ಯಾಃ ಸುಹಾಸನಾಂಬ್ಯಸ್ಯ ಸ್ನೇಹಾನಾಮ್ಯಾಃ. ಅತ್ತೆ ಮಾವ ಇದ್ದಾರೆ? ಇದ್ದಾರೆ ಅತ್ತೆ ಮಾವ. ಸರಿ, ಅಪ್ಪ ನಿಮ್ಮ ಅಪ್ಪ ಅಮ್ಮ? ಇವ್ರಪ್ಪ, ಅವ್ರ ಅತ್ತೆ. ಅವ್ರ ಅತ್ತೆ. ಸರಿ, ಓಕೆ ಸರಿ. ಸಹ ಕುಟುಂಬ ರಾಮ್ ದೇವಿ ಮಾಮಿನ ಏನಾರು ಕೇಳ್ಕಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ. ಹಂಗೆ ಅಲ್ಲಿ ಖುಷಿ ಖುಷಿ ಖುಷಿ. ಬಾಯ್ ಹೇಳು, ಬಾಯ್ ಹೇಳು. ಬಾ ನಾವು ಹೋಗೋಣ. ಕೈ ಹಿಡ್ಕೊಳೆ. ಏಯ್, ಕೈ ಕೇಳ್ತಾ ಇಲ್ಲ ನಾನು. ಕುಳಕಳ ಕುಳಕಳ. ಹಾಂ, ಮೊಬೈಲ್ ಹಿಡ್ಕೊಂತೀನಿ, ನೀನು ಈಗ ಎತ್ಕೊಂಡು ಮನೆಗೆ ಹೋಗು. ಅಷ್ಟೇ ಬುಜ್ಜಿ. ಕುಕ್ಕೆ ಬರೀಬೇಕು ಹಾಕ್ಸ್ಕೊಂಡು ಮಾಮಿ ಮಾಡ್ಕೊಬಿಡಪ್ಪ. ಎಷ್ಟಣ್ಣ ಬಾಳೆಹಣ್ಣು? ಕೆ ಜಿ ಎಷ್ಟು? 40 ರೂಪಾಯಿ ಅಂತ. ಎಷ್ಟು? ಇವತ್ತು ನೋಡ್ದಂಗೆ 4 ದೇವಸ್ಥಾನ, ಬಟ್ ನಮ್ಮ ಮನೆ ದೇವ್ರ ದರ್ಶನ ನಿಮಗೆ ಮಾಡ್ಸೋಕ್ಕಾಗಲಿಲ್ಲ ಹೇಳ್ದಂಗೆ. ಅದು ಬಿಟ್ಟು 3 ದೇವಸ್ಥಾನದ್ದು ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಪುಟ್ಟ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಇದು ಅಷ್ಟೇ ಜೆ ಪಿ ನಗರಲ್ಲಿರೋ ಆಂಜನೇಯನ ದೇವಸ್ಥಾನ. ಇವರಿಬ್ಬರು ಫಸ್ಟ್ ಟೈಮ್ ಬಂದಿದ್ದು, ಇವ್ರಿಗೂ ಇಷ್ಟ ಆಯಿತು ದೇವಸ್ಥಾನ. ಆ್ಯಂಡ್ ಆ ವೈಬ್ ಚೆನ್ನಾಗಿರುತ್ತೆ. ಆ ಶನಿವಾರದತ್ತು ಹೋದಾಗ ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು. ಸೊ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ಬರ್ತಾ ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ಹೀಗಿತ್ತು ಇವತ್ತಿನ ಟೆಂಪಲ್ ರನ್ ಸ್ಪೆಷಲ್ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನೀವು ಈ ಥರ ನಿಮ್ಮ ಲೋ ಆದಾಗ, ಇಲ್ಲಾಂದರೆ ಈ ಥರ ಒಂದು ಸ್ಪೆಷಲ್ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳಿ. ನನಗೆ ಯೂಶ್ವಲಿ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಒಂಥರ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಆ್ಯಂಡ್ ಥರ ಏನೋ ಮನ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ. ಹಾಗಾಗಿ ನಾವು ಆವಾಗವಾಗ ಹೋಗ್ತಾ ಇರ್ತೀವಿ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬರಲಾ? ಬಾಯ್. Lots of love. Thanks for watching.